ಹೊಸ ಸರ್ಕಾರ ರಚನೆಯಾದ ಮೂರೇ ದಿನದಲ್ಲೇ ವಿಪಕ್ಷ ನಾಯಕರುಗಳಿಗೆ ಹೊಸ ಅಸ್ತ್ರಗಳು ಸಿಗ್ತಾ ಇವೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅಸಮಾಧಾನದ ವಿಚಾರವನ್ನೇ ಮುಂದಿಡ್ತಾ ಇರುವ ಬಿಜೆಪಿ ಲೀಡರ್ಸ್ ಡಿಕೆ ಸರ್ಕಾರದ ಕಾಲೆಳಿತಾ ಇದ್ದಾರೆ. ಹಾಗಾದ್ರೆ ವಿಪಕ್ಷ ನಾಯಕರ ಟೀಕೆ ಏನೇನು ತೋರಿಸ್ತೀವಿ ನೋಡಿ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿರೋ ವಿಚಾರ ಕಾಂಗ್ರೆಸ್ನೊಳಗೆ ಜಟಾಪಟಿಗೆ ನಾಂದಿ ಹಾಡಿದೆ. ಇದೇ ವಿಚಾರ ಬಿಜೆಪಿ ನಾಯಕರಿಗೆ ಅಸ್ತ್ರ ತಂದುಕೊಟ್ಟಿದೆ. ನೂತನ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಸೂಕ್ತ ಕಾರಣ ಸಿಕ್ಕಂತಾಗಿದೆ. ಹೀಗಾಗಿ ಕೇಸರಿ ಪಾಳೆಯದ ನಾಯಕರು ಕೈಪಡೆಯ ಕಾಲೆಳೆಯುವ ಕೆಲಸ ಮಾಡ್ತಿದ್ದಾರೆ. ಹಳೆ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ಗೆ ಮುನ್ನ ದಂಗೆ. ಡಿಕೆ ಮಾತು ತಪ್ಪಿದ್ದಾರೆಂದ ವಿಪಕ್ಷ ನಾಯಕ ಅಶೋಕ್. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಸಿಎಂ ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಳೆ ಸಿನಿಮಾದ ಹೊಸ ಪೋಸ್ಟರ್ ರಿಲೀಸ್ಗೆ ಮುನ್ನ ದಂಗೆ ಶುರುವಾಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಕೊಟ್ಟ ಮಾತಿನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇನ್ನು ಇರೋದು 1.5 ವರ್ಷ ಎಲೆಕ್ಷನ್. ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು ಕಾಂಗ್ರೆಸ್ ಅಲ್ಲಿ ಒಳಜಗಳ ಬೇಗುದಿ ಇದೆ. ಜ್ವಾಲಾಮುಖಿ ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಒಡೆದ ಮನೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೇ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು 8 ಬಾರಿ ಡಿ ಕೆ ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡುವಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಈ ಥರ ಕೊಟ್ಟ ಮಾತನ್ನ ತಪ್ಪು ಅಂತ ಚಾಳಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದು ಮುಖ್ಯಮಂತ್ರಿ ಡಿಕೆಯವರ ಸಿದ್ದರಾಮಯ್ಯ ಸಂಪುಟ ಅಂತ ಕರೆದಿದ್ದಾರೆ. ಈ ಮಾತಿಗೆ ತುಪ್ಪ ಸುರಿಯುವಂತೆ ಮಾತಾಡಿದ ಅರವಿಂದ್ ಬೆಲ್ಲದ್ ಸಚಿವರ ರಾಜೀನಾಮೆ ವಿಚಾರವನ್ನ ಸಿದ್ದರಾಮಯ್ಯರಿಗೆ ತಳುಕು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಪತನ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ನೋಡ್ರಿ, ನಾ ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯೋದಿಲ್ಲ, ಗದ್ದಲ ಆಕೈತೆ ಅಂತೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವೆ ಅಂತ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ಕೆ ಶುರು ಮಾಡ್ಯಾರ. ಕೆಲವು ಮಾಧ್ಯಮಗಳು ಸಿಕ್ಸರ್ ಹೊಡೆದ ಶಿವಕುಮಾರ್, ಮೊದಲ ಬಾಲ್ನಲ್ಲೇ ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂತ ಹೇಳಿದರು. 2ನೇ ಬಾಲಲ್ಲಿ ಹಿಟ್ ವಿಕೆಟ್ ಆಗಿದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಇರಲಿ, ಆಡಳಿತದ ಮೇಲೆ ಆಗಲಿ ಒಳ್ಳೆ ಪರಿಣಾಮ ಬೀರಲ್ಲ. ಇಷ್ಟೇ ಅಲ್ಲ, ಬಿಜೆಪಿ ರಾಜ್ಯ ಘಟಕ ಕೂಡ ಡಿಕೆ ಶಿವಕುಮಾರ್ ಕಾಲೆಳೆಯುವ ಕೆಲಸ ಮಾಡಿದೆ. ಬಂಡೆ ಜೆಲ್ಲಿ ಪುಡಿಯಾಗಲಿದೆ ಅಂತ ಟ್ವೀಟ್ ಮಾಡಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಸಂಪುಟ ರಚನೆಯಾಗಿ 2ನೇ ದಿನಕ್ಕೆ ಪತನವಾಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ರಾಮಲಿಂಗಾರೆಡ್ಡಿಯವರು ಇಂಟರ್ವೆಲ್ ಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕಾರದಲ್ಲೂ ಕಿತ್ತಾಟ ಮುಂದುವರಿಯಲಿದೆ ಎಂಬ ದೊಡ್ಡ ಸಂದೇಶ ರವಾನಿಸಿದಂತಿದೆ. ಆಂತರಿಕ ಕಚ್ಚಾಟದಲ್ಲೇ ಮುಳುಗುವ ಮುನ್ಸೂಚನೆ ಈಗಾಗಲೇ ಸಿಕ್ಕಿರುವಾಗ ಇನ್ನೂ ರಾಜ್ಯದ ಹಳಿ ತಪ್ಪಿರುವ ಆಡಳಿತ ಸರಿದಾರಿಗೆ ಹೋಗಬಹುದು ಎನ್ನುವುದನ್ನು ಈ ನಾಡಿನ ಜನ ನಿರೀಕ್ಷಿಸಲು ಸಾಧ್ಯವೇ? ಈ ಪೆಟ್ಟು ಯಾರ ಒಳ ಏಟು ಎಂದು ತಿಳಿದುಕೊಳ್ಳುವುದರಲ್ಲೇ ಬಂಡೆ ಜಲ್ಲಿ ಪುಡಿಯಾಗುವ ಎಲ್ಲ ಮುನ್ಸೂಚನೆ ಸಿಕ್ಕಂತಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ರಾಮಲಿಂಗಾರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋದು ಬಂಗಾರದ ಕಣಜ. ರಾಮಲಿಂಗಾರೆಡ್ಡಿ ತಮ್ಮ ರಾಜೀನಾಮೆಯಿಂದ ಹಿಂದೆ ಸರಿಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ಅವರು ಹಿಂದೆ ಸರಿಬಾರ್ದು, ರಾಜೀನಾಮೆ ಅಂಗೀಕಾರ ಆಗಬೇಕು ಮತ್ತು ಆ ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಅನ್ನೋಂಥ ಬಂಗಾರದ ಕಣಜ ರಾಮಲಿಂಗಾರೆಡ್ಡಿ ಅವ್ರು ಸಿಕ್ಕರೆ ಪಾಪ ಅಲ್ಲಿ ಬಡವರಿಗೆ, ಬೆಂಗಳೂರಿನವ್ರಿಗೆ ಸ್ವಲ್ಪ ಭ್ರಷ್ಟಾಚಾರದ ಒಂದೇನು ದಾಹ ಇದೆ ಕಡಿಮೆ ಆಗ್ತದೆ ನನಗೆ ಅನಿಸ್ತು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿರೋದು ವಿಪಕ್ಷಗಳಿಗೆ ಆಹಾರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ಈ ಹೇಳಿಕೆಗೆ ಹೇಗೆ ಕೌಂಟರ್ ಮಾಡಲಿದೆ? ರಾಮಲಿಂಗಾರೆಡ್ಡಿ ಮನವೊಲಿಸಿ ಗೊಂದಲ ಪರಿಹಾರ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಹೀಗೆ ಈಗ ಕಾಂಗ್ರೆಸ್ ನಾಯಕರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಭಾರೀ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಂಜೆ ವೇಳೆಗೆ ಸಮಾಧಾನ ಪಡಿಸ್ತೀವಿ ಅನ್ನುವಂಥ ಪ್ರಯತ್ನದಲ್ಲಿ ನಾಯಕರುಗಳಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಎಲ್ಲಿದ್ದಾರೆ? ರಾಮಲಿಂಗಾರೆಡ್ಡಿ ಅವರು ಸದ್ಯ ತಮಿಳುನಾಡಿನಲ್ಲಿದ್ದಾರೆ.
ತಮಿಳುನಾಡಿನ ಧರ್ಮಪುರಿಗೆ ತೆರಳಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಸಂಜೆ 7 ಗಂಟೆಗೇನೋ ಬೆಂಗಳೂರಿಗೆ ಅವರು ವಾಪಸ್ ಬರ್ಬೋದು ಅನ್ನುವಂಥ ಚಾನ್ಸಸ್ ಇದೆಯಂತೆ. ಈ ಕಾರಣಕ್ಕಾಗಿಯೇ ರಾಮಲಿಂಗಾರೆಡ್ಡಿ ಅವರನ್ನ ಸಂಪರ್ಕಿಸೋದಕ್ಕೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಹಾಲಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ.